ಸ್ನೇಹಿತರೆ ನಮಸ್ಕಾರ, ನಿಮ್ಗೆಲ್ರಿಗೂ ನಮ್ಮ ನವ ಚಾನಲ್ಗೆ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ನಿನ್ನೆ ತಾನೇ ಒಳ ಮೀಸಲಾತಿ ಮುಗಿದಿದೆ. ಏನಾಯ್ತು ಈ ಒಳ ಮೀಸಲಾತಿಯಲ್ಲಿ? ಮುಗಿದ 3 ದಶಕಗಳು ಹೋರಾಟ ಅಂತ ಎಲ್ಲಾ ಕಡೆ ನೀವ್ ಏನಕ್ಕೆ ನೋಡ್ತಾ ಇದ್ದೀರಾ ಅನ್ನೋದಾದ್ರೆ, ಸುಮಾರು 30 ವರ್ಷಗಳಿಂದ ಈ ಒಂದು SC ಸಮುದಾಯಕ್ಕೆ ಸಂಬಂಧಿಸಿದಂತೆ ಒಳ ಮೀಸಲಾತಿ ಕೊಡಬೇಕೆನ್ನುವಂತ ಒಂದು ಹೋರಾಟ ನಿನ್ನೆಗೆ ಮುಕ್ತಾಯ ಆಗಿದೆ. ಈ ಹೋರಾಟ ಮುಕ್ತಾಯ ಏನೋ ಆಯ್ತು. ಹಾಗಾದ್ರೆ ಈಗ ನೇಮಕಾತಿಗಳಿಗೆ ಏನು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸ್ತಿರೋ ನಿಮಗೆಲ್ರಿಗೂ ಹೊಸ ಜಾತಿ ಪ್ರಮಾಣ ಪತ್ರದ ಅಗತ್ಯ ಇದೆಯಾ? ಯಾರಿಗೆ ಹೊಸ ಜಾತಿ ಪ್ರಮಾಣ ಪತ್ರದ ಅಗತ್ಯ ಇದೆ? ಸೊ ಅದು ಹೇಗ್ ಬರುತ್ತೆ? ಸೊ ಅದು ಇನ್ ಕೇಸ್ ನೀವು ಹೊಸ ಜಾತಿ ಪ್ರಮಾಣ ಪತ್ರ ತಗೊಂಡಿಲ್ಲ ಅಂದ್ರೆ ಏನಾಗುತ್ತೆ? ಸೊ ಹಳೇದಿದ್ರೆ ಏನ್ ಮಾಡ್ಬೇಕು ಅನ್ನೋದನ್ನ ಸಂಪೂರ್ಣವಾಗಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ಮಾಹಿತಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಸ್ಪರ್ಧಾ ಮಿತ್ರ ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ಕೊಡ್ತೀರಿ, ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಮಾಡುವಂತ ಎಲ್ಲಾ ತರಗತಿಗಳ ನೋಟಿಫಿಕೇಶನ್ ನಿಮಗೆ ಮೊದಲೇ ಸಿಗುತ್ತೆ ಅಂತ ಹೇಳ್ತಾ, ನಿಮ್ಗೆ ಎಲ್ರಿಗೂ ಈಗಾಗಲೇ ಗೊತ್ತಿದೆ, ಅಂತೂ ಇಂತೂ ಒಳ ಮೀಸಲಾತಿ ಜಾರಿ ಆಯ್ತು. 50% ಒಳಗಡೆ ಅಂದ್ರೆ ರಿಸರ್ವೇಶನ್ ಇರುವಂತದ್ದು 50% ಒಳಗಡೆ, ಅದಕ್ಕೆ ಸಂಬಂಧಿಸಿದಂತೆ 15% ಒಳಗಡೆನೆ ಹಂಚಿಕೆ ಮಾಡಿ ತೀರ್ಮಾನ ಮಾಡಿದ್ರು. ಏನು 5.25%, 5.25% ಮತ್ತೆ 4.5% ಅಂತ. ಏನ್ ಮೀಸಲಾತಿ ಆಯ್ತು? ಯಾರ್ಯಾರಿಗೆ ಈ ಒಂದು ಇಷ್ಟು ಪರ್ಸೆಂಟೇಜ್ ಅನ್ನೋಂಥದ್ದು ಹಂಚಿಕೆ ಆಗಿದೆ ಅಂತಂದ್ರೆ, ಎಡ ಸಮುದಾಯಕ್ಕೆ 5.25%. ಸೊ 18 ಜಾತಿಗಳು ಏನ್ ಬರುತ್ತೋ, ಮಾದಿಗ, ಅರುಂಧತಿಯ, ಚಮ್ಮಾರ, ಜಾಂಬವಂತ, ಆದಿಜಾಂಬವಂತ, ಸೊ ಇಂಥ ಎಲ್ಲಾ ಜಾತಿಗಳಿಗೆ, ಒಟ್ಟು 18 ಜಾತಿಗಳಿಗೆ 5.25%. ಇನ್ನು ಉಳಿದಂತಹ 20 ಜಾತಿಗಳಿಗೆ, ಸೊ ವಲಯ, ಛಲವಾದಿ, ಸೊ ಮಾದಿ ವಲಯ, ಸೊ ಇವ್ರಿಗೆಲ್ರಿಗೂ ಸಹ ಅಷ್ಟೇ, ಮೇಹರ್ ಇವರೆಲ್ಲ ಬರ್ತಾರಲ್ವ, ಸೊ ಇವರಿಗೆ ಈ ಬಲ ಸಮುದಾಯಕ್ಕೆ 5.25% ಎನ್ನುವಷ್ಟು ಮೀಸಲಾತಿಯನ್ನು ಕೊಟ್ಟಿದ್ದಾರೆ. ಇನ್ನ ಮೂರನೇ ಗ್ರೂಪ್ ಸಿಗೆ, ಸೊ ಏನು ಒಂದು ಸ್ಪರ್ಶ ಸಮುದಾಯ ಅಂತ ಕರಿತೀವಿ, ಅದಕ್ಕೆ 4.5%. ಒಟ್ಟಾರೆಯಾಗಿ ಇದರಲ್ಲಿ 63 ಜಾತಿಗಳು ಬರ್ತವೆ. ಸೊ ಲಂಬಾಣಿ, ಚೋಬಿ, ಕೊರಚ, ಸೊ ಈ ರೀತಿಯಾಗಿ ಬಹಳಷ್ಟು ಜಾತಿಗಳು ಬರ್ತವೆ. ಅದಕ್ಕೆ ಸಂಬಂಧಿಸಿದಂತೆ ಅವರಿಗೆ 4.5% ಅಷ್ಟನ್ನ ಏನ್ ಕೊಟ್ಟಿದ್ದಾರೆ, ಮೀಸಲಾತಿಯನ್ನ ಕೊಟ್ಟಿದ್ದಾರೆ. ಈಗ ಮೀಸಲಾತಿಯನ್ನೇನೋ ಕೊಟ್ಟಿದ್ದಾರೆ. ಈ ಮೀಸಲಾತಿ ಅನ್ವಯ ಜಾತಿ ಪ್ರಮಾಣ ಪತ್ರದ ಬಗ್ಗೆ ಮಾಹಿತಿ ಬೇಕು ಅಂತಂದ್ರೆ ನೋಡಿ, ಈಗ ಹೊಸ ಒಂದು ಮೀಸಲಾತಿ ಅನ್ವಯ ಆಗಿರೋದ್ರಿಂದ SC ಕ್ಯಾಸ್ಟ್ ಅವ್ರಿಗೆ ಮಾತ್ರ, ಸೊ ಕೇವಲ ಪರಿಶಿಷ್ಟ ಜಾತಿ ಜನಾಂಗಕ್ಕೆ ಮಾತ್ರ ಈ ಒಂದು ಜಾತಿ ಪ್ರಮಾಣ ಪತ್ರ ಮಾಡಿಸ್ಕೋಬೇಕಾಗಿರುತ್ತೆ. ಸೊ ಏನು ಬದಲಾವಣೆ ಆಗೋದಿಲ್ಲ. ನಿಮ್ಮ ಜಾತಿ ಪ್ರಮಾಣ ಪತ್ರದಲ್ಲಿ ನಿಮ್ಮ ಜಾತಿಯ ಉಪಜಾತಿಯ ಬದಲಾಗಿ ಅದರ ಪಕ್ಕದಲ್ಲಿ ಅದು ಗ್ರೂಪ್ ಎನ, ಗ್ರೂಪ್ ಬಿನ, ಗ್ರೂಪ್ ಸಿ ನ ಅನ್ನುವಂಥದ್ದು ನಿಮ್ಗೆ ಮಾಹಿತಿ ಸಿಗುತ್ತೆ. ಹೌದಿದು ಎಲ್ಲಾ ಒಂದು ಯಾವ ಮೀಸಲಾತಿ ಅನ್ವಯಿಸಿದ್ರೆ ಸರ್ಕಾರದ ಹೊಸ ನೇಮಕಾತಿಗಳಲ್ಲಿ ಎಲ್ರಿಗೂ, ಫಾರ್ ಎಕ್ಸಾಂಪಲ್ ಈಗ SC ST OBC ಆಗಿರೋ ನಿಮ್ಗೆ ನಿಮ್ಮದೇ ಆದಂತಹ ಒಂದು ಹೊಸ ಜಾತಿ ಪ್ರಮಾಣ ಪತ್ರ ಬೇಕು. ಬಟ್ ಈಗ ಹೊಸ ಒಳ ಮೀಸಲಾತಿ ಅನ್ವಯ ಆಗಿರೋದ್ರಿಂದ SC ಅವರಿಗೆ ಮಾತ್ರ ಏನಾಗಿರ್ಬೇಕು, ಇನ್ಕಮ್ ನೋಡಿ ಇಲ್ಲಿದೆ, ಇನ್ಕಮ್ ಮತ್ತೆ ಆ ಕ್ಯಾಸ್ಟ್ ಸರ್ಟಿಫಿಕೇಟ್ ಅನ್ನುವಂಥದ್ದು ಈ ನೇಮಕಾತಿಗಳಲ್ಲಿ ಹೊಸ ಇನ್ಕಮ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಅನ್ನ ಕೇಳ್ತಾರೆ. ನೋಡಿ, ಹೊಸ ಪ್ರಮಾಣ ಪತ್ರ ತೆಗೆದುಕೊಳ್ಬೇಕಾ ಅಂತಂದ್ರೆ ನಿಮ್ಮ ಹಳೆ ಪ್ರಮಾಣ ಪತ್ರ ವ್ಯಾಲಿಡ್ ಇದ್ರೆ ತೆಗೆದುಕೊಳ್ಬೇಕಾಗಿರೋ ಮಾಹಿತಿ ಇದೆ, ತೆಗೆದುಕೋಬೇಕು. ಹಳೆ ಪತ್ರ ನಿಮ್ಮ ಹತ್ರ ವ್ಯಾಲಿಡ್ ಇದ್ರೂನು ನೀವೇನ್ ಮಾಡ್ಬೇಕು, ನಿಮ್ಮ ಒಂದು ನಾಡ ಕಚೇರಿಗೆ ಭೇಟಿ ಕೊಟ್ಟು ನೀವು ಹೊಸ ಪ್ರಮಾಣ ಪತ್ರವನ್ನ ತೆಗೆದುಕೋಬೇಕು. ಸೊ ನೋಡಿ ನೇಮಕಾತಿ ನೋಟಿಫಿಕೇಶನ್ ಅಲ್ಲಿ ರೀಸೆಂಟ್ ಸರ್ಟಿಫಿಕೇಟ್ ಅಂತ ಏನಾದ್ರು ಕೇಳಿದ್ರು ಅಂತಂದ್ರೆ ನಿಮಗೆ ಖಂಡಿತವಾಗ್ಲೂ ಹಳೆ ಜಾತಿ ಪ್ರಮಾಣ ಪತ್ರ ಬೇಕಾಗುತ್ತೆ. ಅದರಿಂದ ನಿಮ್ಮ ಹತ್ರ ಹೊಸದೇ ನೀವು ಮಾಡಿಸಿದ್ರು ಈಗ ಒಳ ಮೀಸಲಾತಿ ಆದ ನಂತರ ಇರುವಂತಹ ಒಂದು ಜಾತಿ ಪ್ರಮಾಣ ಪತ್ರ ನೀವು ತಗೊಳ್ಳೇಬೇಕಾಗುತ್ತೆ. ಸೊ ನೀವು ಹತ್ರ ಕೊಟ್ಟಿಲ್ಲ ಅಂತಂದ್ರೆ ಏನಾಗ್ಬೋದು, ಹಳೆ ಏನು ಪ್ರಮಾಣ ಪತ್ರವನ್ನು ನೀವು ಅಪ್ಲೈ ಮಾಡಿದೀರಾ ಅಂತಂದ್ರೆ ಅದು ತಪ್ಪು ಮಾಹಿತಿ ಕೊಟ್ಟಂಗಾಗುತ್ತೆ, ಅರ್ಜಿ ರದ್ದು ಸಹ ಆಗ್ಬೋದು. ಅದರಿಂದ ಈ ವೆರಿಫಿಕೇಶನ್ ಸಮಯದಲ್ಲಿ ಏನಾಗುತ್ತೆ, ಅದು ತೊಂದರೆ ಆಗುತ್ತೆ. ಅದರಿಂದ ಯಾರೆಲ್ಲ SC ಸಮುದಾಯದವರು ಇದ್ರು, ಸೊ ನೀವು ಏನ್ ಮಾಡ್ಬೇಕಾಗುತ್ತೆ, ನಿಮ್ಮ ಹತ್ರ ಇರುವಂತಹ ಒಂದು ನಾಡ ಕಚೇರಿಗೆ ಭೇಟಿ ಕೊಟ್ಟು ನಿಮ್ಮ ಏನಕ್ಕೆ ಈ ದಾಖಲೆ ಏನೇನ್ ದಾಖಲೆಗಳು ಕೊಡ್ಬೇಕು ಅಂತಂದ್ರೆ, ನಿಮ್ಮ ಹತ್ರ ಹಳೆ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ಇದ್ರೆ ಆ ಹಳೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಜೊತೆ ಒಂದು ಆಧಾರ್ ಕಾರ್ಡ್ ತಗೊಂಡೋದ್ರೆ ಸಾಕು. ಇಲ್ಲ ನನ್ನ ಹತ್ರ ಕ್ಯಾಸ್ಟ್ ಸರ್ಟಿಫಿಕೇಟ್ ಇರ್ಲಿಲ್ಲ ಇದುವರೆಗೂ, ನನಗೆ ಹೊಸದಾಗಿ ಮಾಡಿಸ್ಬೇಕು ಅಂತಂದ್ರೆ ನಿಮ್ಮ ಶಾಲಾ ದಾಖಲಾತಿಗಳನ್ನು ತೆಗೆದುಕೊಂಡು ಹೋಗಿ ನಿಮ್ಮ ಒಂದು TC ಆಗಿರ್ಬೋದು, ನಿಮ್ಮ ಒಂದು ಆಧಾರ್ ಕಾರ್ಡ್, ಇವುಗಳನ್ನೆಲ್ಲವನ್ನ ತೆಗೆದುಕೊಂಡು ಹೋಗಿ ಕೊಟ್ರೆ ನಿಮಗೆ ಹೊಸ ಜಾತಿ ಪ್ರಮಾಣ ಪತ್ರವನ್ನ ಮಾಡ್ಕೊಡ್ತಾರೆ. ನಿಮ್ಮ ಒಂದು ನಾಡ ಕಚೇರಿ ಇರುತ್ತೆ, ನಾಡ ಕಚೇರಿ ಲಾಗಿನ್ ವೆಬ್ಸೈಟ್ ಅಲ್ಲಿ ಬೇಕಾದ್ರೆ ನೀವು ಅದನ್ನ ಅಪ್ಲೈ ಮಾಡ್ಕೋಬಹುದು. ಸೊ ಈ ಒಂದು ಒಳ ಮೀಸಲಾತಿ ಮುಗಿದಿರುವಂತಹ ಎಲ್ಲಾ ಒಂದು ನೇಮಕಾತಿಗಳಿಗೆ ಒಂಥರ ಗ್ರೀನ್ ಸಿಗ್ನಲ್ ಕೊಟ್ಟಂತಾಗಿದೆ. ಎಲ್ಲಾ ಒಂದು ಸ್ಪರ್ಧಾರ್ಥಿಗಳಿಗೆ ಒಂದು ಖುಷಿ ಸುದ್ದಿ ಅಂತಾನೆ ಹೇಳ್ಬೋದು. ಇದಾಗ್ಲೇ ಈಗ ಬಹಳ ಜನ ಕೇಳ್ತಿದ್ದು ಇದನ್ನೇ, ಸರ್ ಹೊಸ ಜಾತಿ ಪ್ರಮಾಣ ಪತ್ರ ಈಗ ಅಗತ್ಯ ಇದೆಯಾ ಅಂತ. 100% ನೀವು ತಗೊಳ್ಳೇಬೇಕಾಗುತ್ತೆ. ಸ್ನೇಹಿತರೆ, ಇದಾಗಿತ್ತು ಈ ಮಾಹಿತಿ. ಸೊ ಇದೇ ರೀತಿಯ ಮತ್ತಷ್ಟು ಮಾಹಿತಿಗಳಿಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಮಾಡುವಂತಹ ಎಲ್ಲಾ ಒಂದು ಮಾಹಿತಿಗಳ ನೋಟಿಫಿಕೇಶನ್ ಮೊದಲೇ ಸಿಗುತ್ತೆ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ನಿಮ್ಗೆಲ್ರಿಗೂ ಧನ್ಯವಾದಗಳು ಸ್ನೇಹಿತರೆ.